ಒಂದು ಕಡೆ ಬೆಂಗಳೂರಿನಲ್ಲಿ ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಇಡಿ ಶೋಧ ಮಾಡ್ತಾ ಇದೆ. ಶಬರಿಮಲೆ ಕಳವು ಪ್ರಕರಣ ಸಂಬಂಧ ರೊದ್ದಂ ಜ್ಯುವೆಲರಿ ಮೇಲೆ ಇಡಿ ದಾಳಿ ಮಾಡಿದೆ. ಇಡಿ ದಾಳಿ ವೇಳೆ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ 9 ಜನರ ತಂಡ. ಪ್ರಧಾನ ಅರ್ಚಕನ ಜೊತೆ ಸೇರಿ ಈ ಗೋವರ್ಧನ್ ಬಾಗಿಲು ನಿರ್ಮಿಸಿರ್ತಾರೆ. ಈಗಾಗಲೇ ಗೋವರ್ಧನ್ ಬಂಧನ ಆಗಿದೆ. ಕೇರಳ ಎಸ್ಐಟಿ ಬಂಧನ ಮಾಡಿದ್ದಾರೆ. ಗೋವರ್ಧನ್ ಕುಟುಂಬಸ್ಥರನ್ನ ಕರೆಸಿ ಇಡಿ ಟೀಮ್ ಶೋಧ ನಡೆಸ್ತಾ ಇದ್ದು, ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಜ್ಯುವೆಲರಿ ಶಾಪ್ನ ಇಂಚಿಂಚು ತಪಾಸಣೆ ನಡೀತಾ ಇದೆ. ಹಾಗಾದ್ರೆ ಏನಿದು ಶಬರಿಮಲೆ ಚಿನ್ನದ ಕೇಸ್ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಅಯ್ಯಪ್ಪ ಗರ್ಭಗುಡಿ ದ್ವಾರಪಾಲಕ ಮೂರ್ತಿಗಳಿಗೆ ಮತ್ತೆ ಬಾಗಿಲುಗಳ ಚಿನ್ನ ಲೇಪನ ಕಾರ್ಯ 2019ರಲ್ಲಿ ತಿರುವಾಂಕೂರು ದೇವಸ್ವಂ ಮಂಡಳಿ ಚಿನ್ನ ಲೇಪನ ಕಾರ್ಯಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರುತ್ತೆ. 2019ರಲ್ಲಿ ಪೊಟ್ಟಿ ಉನ್ನಿಕೃಷ್ಣನ್ಗೆ 42 ಕೆಜಿ 800 ಗ್ರಾಂ ಚಿನ್ನ ನೀಡಿ ಟಿಬಿಡಿ ಮಂಡಳಿ ತಮಿಳುನಾಡಿನ ಚೆನ್ನೈಗೆ ಸಾಗಿಸಿ ದ್ವಾರಪಾಲಕ ಮೂರ್ತಿಗಳಿಗೆ ಚಿನ್ನ ಲೇಪನ ಮಾಡಿಸುತ್ತೆ. ದ್ವಾರಪಾಲಕ ಮೂರ್ತಿಗಳಿಗೆ ಚಿನ್ನ ಲೇಪನ ಮಾಡಿ ವಾಪಸ್ ಪೊಟ್ಟಿ ಉನ್ನಿಕೃಷ್ಣನ್ ತಂದಿಡ್ತಾರೆ. ಸೆಪ್ಟೆಂಬರ್ನಲ್ಲಿ ಮತ್ತೆ ಚಿನ್ನ ರಿಪೇರಿಗಾಗಿ ಉನ್ನಿಕೃಷ್ಣನ್ಗೆ ಅದನ್ನ ಹಸ್ತಾಂತರ ಮಾಡ್ತಾರೆ. ದ್ವಾರಪಾಲಕ ಮೂರ್ತಿಗಳಿಂದ ಉನ್ನಿಕೃಷ್ಣನ್ 4.5 ಕೆಜಿ ಚಿನ್ನ ಕದ್ದ ಆರೋಪ. 4.5 ಕೆಜಿ 2019ರಲ್ಲಿ ಅಯ್ಯಪ್ಪನ ದೇಗುಲದಿಂದ ಚಿನ್ನ ಕಳವಾಗಿರೋದು ಆಗ ಬಯಲಾಗಿತ್ತು. ದ್ವಾರಪಾಲಕ ಮೂರ್ತಿಗಳನ್ನ ಇವರು ಬೆಂಗಳೂರಿಗೆ ತಂದು ಪ್ರದರ್ಶನ ಮಾಡಿರ್ತಾರೆ. ಯಾವ ಅನುಮತಿನೂ ಇರೋದಿಲ್ಲ ಪ್ರದರ್ಶನಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ. ಆದ್ರೆ ತಗೊಂಡು ಬಂದು ಪ್ರದರ್ಶನ ಮಾಡಿರ್ತಾರೆ. ಬರೀ ಚೆನ್ನೈ ಮಾತ್ರ ಅಲ್ಲ, ಬೆಂಗಳೂರು ಮಾತ್ರ ಅಲ್ಲ, ಚೆನ್ನೈಗೂ ತೆಗೆದುಕೊಂಡು ಹೋಗಿ ಪ್ರದರ್ಶನ ಮಾಡಿರ್ತಾರೆ. ಕೇರಳ ಹೈಕೋರ್ಟ್ ಮೆಟ್ಟಿಲೇರ್ತು ಅಯ್ಯಪ್ಪ ಗರ್ಭಗುಡಿಯಲ್ಲಿ ಚಿನ್ನ ಕದ್ದ ಕೇಸ್. ಅನುಮತಿ ಇಲ್ಲದೆ ಚಿನ್ನ ಹಸ್ತಾಂತರ ಮಾಡಿದ್ದಕ್ಕೆ ಕೇರಳ ಹೈಕೋರ್ಟ್ ಕೂಡ ಗರಂ ಆಗಿದೆ. ವಿಶೇಷ ಅಧಿಕಾರಿನ ನೇಮಿಸಿ ವರದಿ ಸಲ್ಲಿಸಿ ಅಂತ ಕೋರ್ಟ್ ಸೂಚನೆ ಕೊಡುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ. ಬೆಂಗಳೂರಿನಲ್ಲಿ ನಡೆದಿರುವ ಇಡಿ ದಾಳಿಯ ಬಗ್ಗೆ ಶರತ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರತ್, ಪ್ರಮುಖವಾಗಿ ಶ್ರೀರಾಂಪುರದ ದೇವಸ್ಥಾನ ಮತ್ತು ಟ್ರಸ್ಟಿ ಮನೆ ಮೇಲೆ ದಾಳಿಯಾಗಿದೆ ಅಂತಿದ್ದಾರೆ. ಹೆಂಗೆ ರಿಲೇಟ್ ಆಗುತ್ತೆ ಈ ಕೇಸ್ನಲ್ಲಿ? ಟ್ರಸ್ಟಿ ಮತ್ತು ದೇವಸ್ಥಾನದ ಮೇಲೆ ರೇಡ್ ಆಗಿರೋದಕ್ಕೆ ಕಾರಣ ಏನು? ಭಾವನಾ, 2019ರಲ್ಲಿ ಬೆಳಕಿಗೆ ಬಂದಂತಹ ಶಬರಿಮಲೆ ದೇವಸ್ಥಾನದ ದ್ವಾರಪಾಲಕ ಮತ್ತೆ ಬಾಗಿಲುಗಳ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಇದೀಗ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡಿತ್ತು. ಈ ಹಿಂದೆಲೂ ಕೂಡ ಕೇರಳ ಎಸ್ಐಟಿಯು ಕೂಡ ಬೆಂಗಳೂರಿಗೆ ಬಂದು ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡಿತ್ತು. ಇದೀಗ ಪ್ರಕರಣವನ್ನು ಕೈಗೆತ್ತಿಕೊಂಡಂತಹ ಇಡಿ ಕೇರಳದ ಕೊಚ್ಚಿ ಘಟಕದಲ್ಲಿ ಇಸಿಐಆರ್ ಅನ್ನ ದಾಖಲನ್ನು ಮಾಡಿಕೊಂಡು ಇದೀಗ ರೈಡ್ ಅನ್ನು ಮಾಡುವಂತಹ ಕೆಲಸವನ್ನು ಮಾಡಿದೆ. ಇವತ್ತು ಕರ್ನಾಟಕ ಹಾಗೆ ಕೇರಳ ಸೇರಿದಂತೆ ಒಟ್ಟಾರೆಯಾಗಿ 20ಕ್ಕೂ ಹೆಚ್ಚು ಜಾಗಗಳಲ್ಲಿ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವಂತಹ ಪ್ರಮುಖ ಆರೋಪಿಯೊಬ್ಬರ ಮನೆ, ಜೊತೆಗೆ ಎಲ್ಲಿ ಚಿನ್ನವನ್ನ ಮಾರಾಟವನ್ನ ಮಾಡಲಾಗಿತ್ತು ಎನ್ನುವಂತ ಒಂದು ಆರೋಪದ ಮೇಲ್ಗಡೆ ಬಳ್ಳಾರಿಯ ಗೋವರ್ಧನ್ ಎನ್ನುವಂತಹ ಒಂದು ರುದ್ದಂ ಜ್ಯುವೆಲರ್ಸ್ ಎನ್ನುವಂತಹ ಒಂದು ಶಾಪ್ನ ಮೇಲೆ ಕೂಡ ದಾಳಿಯನ್ನು ಮಾಡಿರುವಂತದ್ದು. ಪ್ರಸ್ತುತ ನಾನು ಬೆಂಗಳೂರಿನಲ್ಲಿ ಎಲ್ಲಿ ಇಡಿ ದಾಳಿಯನ್ನು ಮಾಡಿದೆ ಆ ಸ್ಥಳದಲ್ಲಿ ಇರುವಂತದ್ದು. ನೀವೀಗ ಗಮನಿಸ್ತಾ ಇರುವಂತದ್ದು ಇದು ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವಂತಹ ನಿವಾಸ ಪೊಟ್ಟಿ ಉನ್ನಿಕೃಷ್ಣನ್ ಎನ್ನುವಂತಹ ಒಬ್ಬರ ನಿವಾಸ. ಈತನು ಕೂಡ ಇಲ್ಲಿ ಸ್ಥಳೀಯ ದೇವಸ್ಥಾನದ ಟ್ರಸ್ಟಿ ಕೂಡ ಆಗಿದ್ದ. ಜೊತೆಗೆ 2019ರಲ್ಲಿ ಏನು ಕೇರಳದಲ್ಲಿ ಚಿನ್ನ ನಾಪತ್ತೆ ಪ್ರಕರಣ ಕಂಡು ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿಯಾಗಿ ಈತ ಕಾಣಿಸಿಕೊಳ್ತಾನೆ. ಈತನಿಗೆ ಸುಮಾರು ಕೆಜಿ ಗಟ್ಟಲೆ ಚಿನ್ನವನ್ನ ಈ ರೀತಿಯಾಗಿ ಎಲೆಕ್ಟ್ರೋಪ್ಲೇಟಿಂಗ್ ಮುಖಾಂತರವಾಗಿ ಬಾಗಿಲು ಮತ್ತೆ ದ್ವಾರಪಾಲಕ ಮೂರ್ತಿಗಳಿಗೆ ಲೇಪನವನ್ನ ಮಾಡಬೇಕು ಅಂತ ಹೇಳಿ ಕೊಟ್ಟಿರಲಾಗುತ್ತೆ. ಅದರಲ್ಲಿ ಸುಮಾರು 4 ಕೆಜಿಗೂ ಅಧಿಕ ಚಿನ್ನವನ್ನ ಅಕ್ರಮವಾಗಿ ಕೆಲವೊಂದಿಷ್ಟು ಪ್ರಯೋಗವನ್ನ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ನೀವು ಇದೀಗ ಇಡಿ ಅಧಿಕಾರಿಗಳು ಬಂದಿರುವಂತಹ ವಾಹನವನ್ನು ಕೂಡ ಗಮನಿಸ್ತಾ ಇರುವಂಥದ್ದು. 2 ಇನೋವಾ ಕಾರ್ಗಳಲ್ಲಿ 10ಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಬಂದು ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಆರೋಪಿ ಪೊಟ್ಟಿ ಉನ್ನಿಕೃಷ್ಣನ್ ಜೊತೆಗೆ 2ನೇ ಆರೋಪಿಯಾಗಿ ಶಬರಿಮಲೆ ದೇವಸ್ಥಾನದ ಮಂಡಳಿಯ ಮುರಾರಿ ಬಾಬು ಕೂಡ ಕಾಣಿಸ್ಕೊಳ್ತಾರೆ. ಜೊತೆಗೆ ಈ ಪ್ರಕರಣದಲ್ಲಿ 475 ಗ್ರಾಂ ಚಿನ್ನವನ್ನ ಪೊಟ್ಟಿ ಉನ್ನಿಕೃಷ್ಣನ್ ಅಲ್ಲಿಂದ ತಂದಂತವನು ಗೋವರ್ಧನ್ ಎನ್ನುವಂಥವರಿಗೆ, ಬಳ್ಳಾರಿ ಮೂಲದ ಗೋವರ್ಧನ್ಗೆ ಮಾರಾಟವನ್ನ ಮಾಡಿದ್ರು
ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಉನ್ನಿಕೃಷ್ಣನ್ ಮತ್ತೆ ಗೋವರ್ಧನ್ ಇಬ್ಬರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಜನ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಟ್ಟಿ ಉನ್ನಿಕೃಷ್ಣನ್ ಅವರ ಮನೆಯಲ್ಲೇ ಮಾಡ್ತಾ ಇರುವಂತದ್ದು. ಪರಿಶೀಲನೆ ಬಳಿಕ ಯಾವ ರೀತಿಯಾದಂತಹ ಮಾಹಿತಿಗಳು ಹೊರಗಡೆ ಬರಬೇಕಾಗುತ್ತೆ, ಕಾದು ನೋಡಬೇಕಾಗಿರುವಂತದ್ದು. ಭಾವನಾ. ಧನ್ಯವಾದ ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.